ಒಮ್ಮೆ ಆನೆ ಇರುವೆಗೆ ಲವ್ ಪ್ರಪೋಸ್ ಮಾಡ್ತು. ಅದಕ್ಕೆ ಇರುವೆ ಆನೆನ ಗಟ್ಟಿಯಾಗಿ ಹಿಡಿದು ತಬ್ಬಿಕೊಂಡು ಅಳ್ತಾ ಹೇಳ್ತು, ಎಷ್ಟು ಸಾರಿ ಹೇಳೋದು ನಿಂಗೆ, ನಮ್ಮನೇಲಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಒಪ್ಪಲ್ಲ ಅಂತ. ನನ್ನನ್ನು ಮುಗಿತು ಬಿಡು, ನಿನಗೆ ನನಗಿಂತ ಒಳ್ಳೆ ಹೆಣ್ಣು ಸಿಗ್ತಾಳೆ ಅಂತ ಅತ್ತಿತಂತೆ. ಮೂರು ಇರುವೆಗಳು ನಡೆದುಕೊಂಡು ಹೋಗ್ತಾ ಇರುವಾಗ ಅದೇ ದಾರಿಯಲ್ಲಿ ಎದುರಿನಿಂದ ಬರುವ ಆನೆಯನ್ನು ನೋಡಿ ಒಂದು ಇರುವೆ ಹೇಳಿತು, ಇವತ್ತು ಇವನನ್ನು ಸುಮ್ಮನೆ ಬಿಡಬಾರ್ದು ಮಗ, ಇವನಿಗೆ ಒಂದು ಗತಿ ಕಾಣಿಸ್ಲೇಬೇಕು. ಎರಡನೇ ಇರುವೆ ಹೇಳಿತು, ನನ್ನ ಕೈಗೆ ಸಿಗ್ಲಿ ಅವನ ಬಾಲವನ್ನು ಹಿಡಿದು ಗಿರ 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 ಅಂತ ತಿರುಗಿಸ್ತೇನೆ, ನೋಡ್ತಾ ಇರು. ಕಡೆಗೆ ಮೂರನೇ ಇರುವೆ ಹೇಳಿತು, ಸುಮ್ಮನೆ ಇರು ಮಗ, ಅವನಿರೋದು ಒಬ್ಬ, ನಾವಿರೋದು ಮೂವರು. ಆ ಒಬ್ಬನ ಹತ್ರ ನಾವೇ ನಮ್ಮ ತಾಕತ್ತು ತೋರಿಸೋದು, ಸುಮ್ಮನೆ ಹೋಗಿ ಎಲ್ಲಾದ್ರೂ ಬದುಕೊಳ್ಳಿ ಬಿಡು. ಬರೀ ಕೇಳಿ ನಗೋದಲ್ಲ, ಇಷ್ಟವಾದ್ರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಒಂದು ಮರಿಯಾನೆ ಮೊದಲ ಬಾರಿ ಇರುವೆಯನ್ನು ನೋಡಿ ನೀನ್ ಯಾರು ಅಂತ ಕೇಳಿತು. ಅದಕ್ಕೆ ಇರುವೆ ನಾನು ಇರುವೆ ಅಂತ ಅಂತು. ಮರಿಯಾನೆ ನಿನ್ನ ವಯಸ್ಸೆಷ್ಟು ಅಂತ ಕೇಳಿತು. ನಂಗ 1 ವರ್ಷ ಅಂತ ಇರುವೆ ಉತ್ತರ ನೀಡಿತು. ಅದಕ್ಕೆ ಆನೆ ಅಂತು, ಅರೆ ನಂಗೂ 1 ವರ್ಷನೇ, ಆದ್ರೆ ನಾನು ಇಷ್ಟು ದೊಡ್ಡದಾಗಿದ್ದೇನೆ, ನೀನು ಇಷ್ಟು ಸಣ್ಣದಾಗಿದ್ದಲ್ಲ. ಅದಕ್ಕೆ ಇರುವೆ ಹೇಳಿತು, ಅದ 2-3 ದಿನದಿಂದ ತುಂಬಾ ಜ್ವರ ಬಂದು ಏನು ತಿನ್ನೋಕಾಗದೆ ಸೊಗ್ಗೋಗಿ ಹೀಗೆ ಸಣ್ಣದಾಗಿದ್ದೀನಿ. ಇರುವೆ ಮತ್ತು ಆನೆ ಮದುವೆ ನಡೆಯಿತು. ಮರುದಿನವೇ ಇರುವೆ ಡೈವೋರ್ಸ್ಗೆ ಕೋರ್ಟ್ಗೆ ಹೋಯ್ತು. ಜಡ್ಜ್ ಹೇಳಿದ, ಯಾಕಮ್ಮ ಗಂಡ ಹೆಂಡತಿಯ ನಡುವೆ ಮನಸ್ತಾಪ ಸಾಮಾನ್ಯ, ಇಬ್ಬರು ಜೀವನನ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೇಕಷ್ಟೇ ಅಂದ. ಅದಕ್ಕೆ ಇರುವೆ ಹೇಳ್ತು, ಮಲ್ಗೋಕೆ ಮಂಚನೇ ಅಡ್ಜಸ್ಟ್ ಆಗ್ತಿಲ್ಲ, ಇನ್ನು ಈ ಬಿಗ್ನಾಸ್ ಜೊತೆ ಲೈಫ್ ಅಡ್ಜಸ್ಟ್ ಮಾಡೋಕ್ಕಾಗುತ್ತಾ? ಈ ಚಿಕ್ಕ ಚುಟುಕುಗಳು ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ.